ಏನಾಗಿತ್ತು? ಅದು ಏನೋ ಒಂದು ಅನ್ನೋನ್ ನಂಬರ್ ಇಂದ ವಾಟ್ಸ್ಆಪ್ ಮೆಸೇಜ್ ಬಂತು, ಏನೋ ಒಂದು ಇಮೇಜ್ ಬಂತು. ನಾನು ಅದನ್ನ ಕ್ಲಿಕ್ ಮಾಡಿದೆ, ಯಾವ್ದೊಂದು ವೆಬ್ಸೈಟ್ ಕರ್ಕೊಂಡು ಹೋಯ್ತು. ನಾನು ಅದನ್ನ ಏನೋ ಚೆಕ್ ಮಾಡಿದೆ, ಹಂಗೆ ಬಿಟ್ಬಿಟ್ಟೆ. ಈಗ ನೋಡಿದ್ರೆ 50,000 ರೂಪಾಯಿ ಅಕೌಂಟ್ ಇಂದ ಕಟ್ ಆಗಿದೆ. ನೀನು ಈ ಸ್ಕ್ಯಾಮ್ಗೆ ಸಿಗಾಕೊಂಡ. ಅದಕ್ಕೆ ಹೇಳೋದು ಅನ್ನೋ ನಂಬರ್ ಇಂದ ಬರುವಂತ ಯಾವುದೇ ಇಮೇಜಸ್ ನ ಡೌನ್ಲೋಡ್ ಮಾಡಬೇಡ ಅಂತ. ಯಾಕೆ? ಇದು ಒಂದು ದೊಡ್ಡ ಸ್ಕ್ಯಾಮ್. ಈ ವಾಟ್ಸ್ಆಪ್ ಸ್ಕ್ಯಾಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಈ ವಾಟ್ಸ್ಆಪ್ ಸ್ಕ್ಯಾಮರ್ ಏನ್ ಮಾಡ್ತಾರೆ ಅಂದ್ರೆ, ನಿನಗೆ ಒಂದು ಇಮೇಜ್ ಅನ್ನ ಕಳಿಸ್ತಾರೆ ಅನ್ನೋ ನಂಬರ್ ಇಂದ. ನೀ ಆ ಇಮೇಜ್ ಹಿಂದ್ಗಡೆ ಒಂದು ಲಿಂಕ್ ಇರುತ್ತೆ, ಬಟ್ ನೀವೇನ್ ಮಾಡ್ತೀಯಾ, ಆ ಏನೋ ಇಮೇಜ್ ಅಂತ ಕ್ಲಿಕ್ ಮಾಡ್ತೀಯ. ಆಗ ಆ ಇಮೇಜ್ ಏನಾಗುತ್ತೆ, ಒಂದು ರೀಡೈರೆಕ್ಟ್ ಆಗುತ್ತೆ ಒಂದು ಲಿಂಕ್ಗೆ. ಆ ಲಿಂಕ್ ಅಲ್ಲಿ ಮಾಲ್ವೇರ್ ಇರುತ್ತೆ. ಇದನ್ನ ಸ್ಟ್ಯಾಗ್ನೋಗ್ರಫಿ ಅಂತ ಕರೀತಾರೆ. ನೀನು ಒಂದ್ಸಲ ಇಮೇಜ್ ಅನ್ನು ಡೌನ್ಲೋಡ್ ಮಾಡಿದಾಗ ಆಗ ನಿನಗೆ ಗೊತ್ತಿರೋ ಹಾಗೆ ಮಾಲ್ವೇರ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡುತ್ತೆ. ಆ ಅಪ್ಲಿಕೇಶನ್ ನಿನ್ನ ಬ್ಯಾಂಕಿಂಗ್ ಡೀಟೇಲ್ಸ್, ನಿನ್ನ ಪರ್ಸನಲ್ ಡೀಟೇಲ್ಸ್, OTPಗಳು ಎಲ್ಲವನ್ನ ಗ್ರಾಬ್ ಮಾಡ್ಕೊಂಡು ನಿನ್ನ ಅಕೌಂಟಿನ ದುಡ್ಡನ್ನ ಕದೀತಾರೆ. ಹಂಗಾದ್ರೆ ನನ್ ದುಡ್ಡು ಹಿಂಗೆ ಹೋಗಿರೋದು. ಹೌದು. ಬಟ್ ಚಂದನ್, ಈಗ ಏನ್ ಮಾಡ್ಲಿ ನಾನು? ಸೊ ಈಗ ಆಗಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೈಬರ್ ಕ್ರೈಮ್ ಮೇಲೆ ಕಂಪ್ಲೇಂಟ್ ಕೊಡು. ಫ್ಯೂಚರಲ್ಲಿ ಈ ಥರ ಆಗಬಾರ್ದು ಅಂದರೆ ಅನ್ನೋ ನಂಬರಿಂದ ಬರುವಂಥ ವಾಟ್ಸಪ್ ಯಾವುದೇ ಅಟ್ಯಾಚ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಡ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಮಾತ್ರ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡು. 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಮಾಡ್ಕೊ. ಅರ್ಥ ಆಯ್ತಾ? ನಿಮಗೂ ಅರ್ಥ ಆಯ್ತಲ್ಲ? ಹಾಗಿದ್ರೆ ಬಾಸ್ ವಾಲಾ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.